ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು CK ಫುಡ್ ರೆಸಿಪೀಸ್ ಚಾನಲ್. ನಾನು ಇಲ್ಲಿ ಇವತ್ತು ಮೊಳಕೆ ಕಾಳು ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ. ನಾನು ಅದಕ್ಕೆ ಬೇಕಾಗಿರುವ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೊದಲೇ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೋಡೋಣ ಬನ್ನಿ. ಈಗ 1 ಕಪ್ ಮೊಳಕೆ ಕಾಳು, ನಾನಿಲ್ಲಿ 2 ಕಪ್ ಮೊಳಕೆ ಕಾಳನ್ನು ಬಳಸ್ತಿದ್ದೀನಿ. ಹಚ್ಕೊಂಡಿರುವ 2 ಈರುಳ್ಳಿ, 2 ಪೀಸ್ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ, ಅರ್ಧ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಒಂಚೂರು ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು, 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಳಕೆ ಕಾಳು ಪಲ್ಯ ಅನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. ನಾನು ಇಲ್ಲಿ 4 ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ಈಗ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಈ ಸಾಸಿವೆ ಚೆನ್ನಾಗಿ ನಮಗೆ ಎಣ್ಣೆ ಕಾದಿದ ನಂತರ ಈ ಸಾಸಿವೆ ಚೆನ್ನಾಗಿ ಸ್ವಲ್ಪ ಚಿಟಪಟ ಅಂತ ನಮಗೆ ಸೌಂಡ್ ಬರಬೇಕು. ಅದಕ್ಕೆ ನಾನು ಅರ್ಧ ಜೀರಿಗೆಯನ್ನು ಹಾಕ್ತಿದ್ದೀನಿ. ಜೀರಿಗೆ ಸಾಸಿವೆಯನ್ನು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ನನಗೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಚಿಟಪಟ ಅಂತ ಸೌಂಡ್ ಬರ್ತಿದೆ. ಈಗ ಫ್ರೈ ಆಗಿದೆ ಅನಿಸ್ತಿದೆ. ಸ್ವಲ್ಪ ಹೊತ್ತು ನಾವು ಕಡಿಮೆ ಉರಿಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಈ ಮೊಳಕೆ ಕಾಳು ಪಲ್ಯ ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ವಾರದಲ್ಲಿ 1 ರಿಂದ 2 ಸತಿ ಮಾಡಿಕೊಂಡು ತಿಂದರೆ ತುಂಬ ಇದರಿಂದ ಬೆನಿಫಿಟ್ಸ್ ಇರುತ್ತೆ. ಈಗ ನಾನು ಇದಕ್ಕೆ ಹಚ್ಕೊಂಡಿರುವ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಒಂದೇ ಸರಿ ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ಯಾಕಂದರೆ ನಾವು ಮೆಣಸಿನ್ಕಾಯಿ ಒಂದೇ ಹಾಕಿದ್ರೆ ಅದು ತುಂಬ ಫ್ರೈ ಆಗೋಗ್ಬಿಡುತ್ತೆ. ನಮ್ಗೆ ತುಂಬ ಫ್ರೈ ಆಗೋದು ಬೇಕಾಗಿಲ್ಲ. ಅದರಿಂದ ನಾನು 5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಖಾರ ತುಂಬ ಜಾಸ್ತಿ ಆಗುತ್ತೆ ಅಂತ ನಾನು 4 ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಈಗ ಎರಡು ಕರಿಬೇವು ಹಾಕ್ತಿದ್ದೀನಿ. ಈ ಕರಿಬೇವನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು. ಯಾಕಂದರೆ ತುಂಬ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಈರುಳ್ಳಿ ತುಂಬ ಫ್ರೈ ಆಗೋದ್ರೆ ಅದು ಮತ್ತು ನಾವು ಮೊಳಕೆ ಕಾಳು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ನಮಗೆ ರುಚಿ ಸಿಗೋದಿಲ್ಲ. ಅದರಿಂದ ನಾನು ತುಂಬ ಲೋ ಫ್ಲೇಮಲ್ಲೇ ಇದನ್ನು ಕರಿಬೇವು ಹಾಕಿ ಹುರ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಆನಿಯನ್ನು, ಕರಿಬೇವು ಮತ್ತು ಮೆಣಸಿನ್ಕಾಯನ್ನು ತುಂಬ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಅದಕ್ಕೆ 2 ರಿಂದ 3 ಸ್ಪೂನ್ ನುಣ್ಣುಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಆನಿಯನನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ನಾನು 3 ಸ್ಪೂನ್ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದು ನಾನು ಮೊದಲೇ ಹೇಗೆ ಹಾಕ್ಕೊಳ್ಳಿಲ್ಲ ಅಂದರೆ, ಇದು ನಾವು ಮೊದಲೇ ಹಾಕ್ಕೊಂಡ್ರೆ ತುಂಬ ಫ್ರೈ ಆಗೋಗ್ಬಿಡುತ್ತೆ. ಅದರಿಂದ ನಾನು ಈಗ ಆನಿಯನ್ ಫ್ರೈ ಆದಮೇಲೆ ತುಂಬ ಸೀದೋಗೋ ಅವಕಾಶವೂ ಇರುತ್ತೆ. ಅದರಿಂದ ನಾನು ಈಗ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ, ಆದಷ್ಟು ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಫ್ರೈ ಆಗುತ್ತೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನನಗೆ ಫ್ರೈ ಆಗಿದೆ ಎಲ್ಲನೂ. ಕಡಲೆಬೇಳೆ ಮತ್ತು ಆನಿಯನ್ ಎಲ್ಲ ಫ್ರೈ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ. ಅದರಿಂದ ನಾನೀಗ ಮೊಳಕೆ ಕಾಳು ಪಲ್ಯವನ್ನು ಹಾಕ್ಕೋತಾ ಇದ್ದೀನಿ. 1 ಕಪ್ಪು. ಆ್ಯಕ್ಚುಲಿ ನಾನು ಇಲ್ಲಿ 2 ಕಪ್ ಮೊಳಕೆ ಕಾಳನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಗೂ ನೀವು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮೊಳಕೆ ಕಾಳು ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾನೀಗ ಒಂದು ಪ್ಲೇಟನ್ನು ಮುಚ್ಚಿ 3 ರಿಂದ 4 ನಿಮಿಷ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಯಾಕಂದರೆ ಇದು ಚೆನ್ನಾಗಿ ಸ್ವಲ್ಪ ಹಸಿಯಾಗಿರೋದ್ರಿಂದ ನಾವು ಅದನ್ನು ಪ್ಲೇಟ್ ಮುಚ್ಚಿ ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ. ನನಗೆ ಅನಿಸ್ತಿದೆ ಇದು ಬಾಯ್ಲ್ ಆಗಿದೆ ಅಂತ. ನಂಗೆ ಅನಿಸ್ತಿದೆ ಬಾಯ್ಲ್ ಆಗಿದೆ ಅಂತ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊತಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇದಕ್ಕೆ ತುರ್ಕೊಂಡಿರುವ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ತುರ್ಕೊಂಡಿರೋ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು
3ರಿಂದ 4 ಸೆಕೆಂಡು ಅದು ಏನು ನಾವು ಪ್ಲೇಟ್ ಮುಚ್ತೀರ ಹಾಗೆ ನಾವು ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಕೊಬ್ಬರಿ ಹಾಕಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಹಾಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನನಗೆ ಕೊಬ್ಬರಿನೂ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಬಾಯ್ಲ್ ಆಗಿದೆ, ಫ್ರೈ ಆಗಿದೆ ಅನಿಸ್ತಿದೆ. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ನಾನು ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ ಆ ಕೊಬ್ಬರಿಯನ್ನು. ಅದು ಫ್ಲೇವರ್ ಅನ್ನೋದು ಮೊಳಕೆ ಕಾಳಿಗೂ ತುಂಬ ಚೆನ್ನಾಗಿ ಅಂಟ್ಕೊಬೇಕು. ಅದರಿಂದ ನಾನು 1-2 ಸೆಕೆಂಡು ಮುಚ್ಕೊಂಡು ಈಗ ಇದನ್ನು ಓಪನ್ ಮಾಡಿ ನೋಡಿ, ನನಗೆ ಕೊಬ್ಬರಿನೂ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಿದೆ ಅನಿಸ್ತಿದೆ. ಸೊ ನಾನು ಇವಾಗ ಅದಕ್ಕೆ ತುರ್ಕೊಂಡಿರುವ ಕ್ಯಾರೆಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ರುಚಿಗೆ ಪೆಪ್ಪರ್ ಪೌಡರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ. ಇಲ್ಲಿ ನಾನು ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು. ಈಗ ಫೈನಲ್ ಆಗಿ ನಮಗೆ ಮೊಳಕೆ ಕಾಳು ಪಲ್ಯ ರೆಡಿಯಾಗಿದೆ. ಇಲ್ಲಿ ನೋಡಿ, ಇದನ್ನು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಆರೋಗ್ಯವಾದ ರುಚಿಕರವಾದ ಮೊಳಕೆ ಕಾಳು ಪಲ್ಯ ರೆಡಿಯಾಗಿದೆ. ಈಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ನಾನು ಮಾಡಿರುವ ಮೊಳಕೆ ಕಾಳು ಪಲ್ಯ ಇಷ್ಟವಾದರೆ ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.